ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪಂಚಮಿ ಅಲ್ಲ, ಅದು ಸಂಬಂಧ ನಾನು ಇವತ್ತು ಈ ಥರ ರೆಡಿಯಾಗಿದ್ದೀನಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ. ಇವತ್ತು ಪಂಚಮಿ ಸಂಬಂಧ ನಾವು ತಯಾರು ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ, ನಾನು ನಿಮಗೆ ತೋರಿಸ್ತೇನೆ. ಹೀಗೆ ತಯಾರು ನೋಡಿ ಫ್ರೆಂಡ್ಸ್, ನಾವೇನು ಹೇಳೋದು ಬೇಡ, ನನ್ನ ಮಗಳೆಲ್ಲ ಹೇಳಿದಾಳೆ ನೋಡಿ. ನಾವು ನಮ್ಮ ಮನೆಯಲ್ಲಿ ಪಂಚಮಿನ ಹೇಗೆ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಅಳ್ಳಿಟ್ಟು ಅಂತಾರಲ್ಲ, ನಮ್ಮಲ್ಲಿ ಕೊಂಡು ತೊಗೋತೀವಿ, ಅದಕ್ಕೆ ನಾನು ಉರಿಸಲಿಲ್ಲ. ಅದಕ್ಕೆ ಗೋಧಿ ಹಿಟ್ಟನ್ನ ಮತ್ತು ಬೆಲ್ಲ ಕುಡಿಸಿ ಹಿಟ್ಟು ಮಾಡ್ಕೊಂಡಿದ್ದೆ ನೋಡಿ. ಇಲ್ಲಿ ಅದರಿಂದನೇ ನಾಗಪ್ಪನ ಮೂರ್ತಿ ಮಾಡಿದ್ದೆ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆರತಿಯನ್ನು ಹಚ್ಚಿ ಎಲ್ಲ ನೈವೇದ್ಯನೂ ಕೂಡ ಇಟ್ಕೊಂಡಿದ್ದೆ. ನಾವೀಗ ಹಾಲಿರ್ತೀವಿ ನೋಡಿ. ಇದು ನಾನು ಕೈಯಲ್ಲಿ ಹಿಡಿದಿದ್ದೀನಲ್ಲ, ಅದನ್ನು ಹನಗುಲ್ ಅಂತ ಹೇಳ್ತಾರೆ. ಅದನ್ನು ದಾರದಿಂದ 5 ಎಳೆ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮನೂ ಹಚ್ಚಬೇಕು. ಅದನ್ನು ಹಾಲಿರಿದ ತಕ್ಷಣ ನಾವು ಎಲ್ಲರೂ ಹಾಕ್ಕೊಳ್ಬೇಕು. ಹಾಲು ಮತ್ತು ತುಪ್ಪ ಒಂದು ಗಿಂಡಿಯಲ್ಲಿ, ನೆಕ್ಸ್ಟು ನೀರು ಮತ್ತು ಒಂದು ತುಪ್ಪ ಒಂದು ಗಿಂಡಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಹಾಲಿರ್ತೀನಿ ನೋಡಿ. ಎಲ್ಲರೂ ಕೈ ಇಟ್ಕೊಂಡು ಹಾಲಿರ್ತಾ ಇದ್ವಿ. ನನ್ನ ಮಗಳು ಅವರಪ್ಪನ ಕೈ ಕೆಳಗೆ ಅಂತೆ, ನಂದು ಮೇಲೆ ಅಂತೆ, ನನ್ನ ಕೈ ಮೇಲೆ ಅವಳದಂತೆ, ಅವಳ ಕೈ ಮೇಲೆ ಅವ್ರ ತಮ್ಮಂದಂತೆ, ಆ ಥರ ಮಾಡ್ತಾಯಿದ್ಲು ನೋಡಿ. ಇಲ್ಲಿ ಹಾಲಿರ್ತಾ ಇದ್ದೀವಿ. ಹಾಲು ತುಪ್ಪ ಅಂತ ಹೇಳ್ತೀವಿ ಹಾಲಿರುವಾಗ. ಇದಾದಮೇಲೆ ನೀರು ಎರಿತಾ ಇದ್ದೀವಿ ನೋಡಿ. ನೀರು ತುಪ್ಪ ಅಂತ ಹೇಳ್ತೀವಿ. ಹಾಲು ಮತ್ತು ನೀರು ಎರೆದ ಮೇಲೆ ಅವರವರ ತಲೆಗೆ ಹಚ್ಕೋಬೇಕು ಅಂತ ಪದ್ಧತಿ ಇದೆ. ಅದಕ್ಕೆ ತಲೆಗೆ ಹಚ್ಕೋತಾ ಇದ್ವಿ. ಈಗ ನಾಗಪ್ಪನ ಪೂಜೆ ಮಾಡ್ತೀನಿ ನೋಡಿ. ನಾಗಪ್ಪನಿಗೆ ವಿಭೂತಿ ಮತ್ತು ಕುಂಕುಮ ಹಚ್ಚಿ, ಕಡಲೆ ಸರ ಅಂತ ಹೇಳ್ತಾರಲ್ಲ, ಒಬ್ಬೊಬ್ಬರು ಗೆಜ್ಜೆ ಸರ ಅಂತ ಹೇಳ್ತಾರೆ, ಅದನ್ನು ಹಾಕಿ ಮತ್ತು ಹನಗುಲನ್ನು ಹಾಕಿ ಆರತಿ ಮಾಡಿ ನೆವದಿ ಹಿಡಿತಾ ಇದ್ದೀನಿ. ನನ್ನ ಮಗಳು 1-2 ಹೂ ತೊಗೊಂಡು ಬಾ ಅಂತಂದರೆ ಒಂದು 4 ಎನಿಸಿ 4 ಹೂ ತಂದಿದ್ಲು. ಅವನೇ ದೇವರಿಗೆ 1-2 ಏರಿಸ್ತಾ ಇದ್ದೀನಿ. ನನ್ನ ಮಗಳು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಬೇಡಮ್ಮ, ದೇವ್ರದ್ದು ನಾನು ಮಾಡ್ತೀನಿ ಅಂತ ನೋಡಿ. ನಾಗಪ್ಪನ ಪೂಜೆ ಆಯ್ತು. ಇವಾಗ ನೋಡಿ, ಇವು ದಾರನ ಹನಗುಲ್ ಅಂತ ಹೇಳಿದ್ನಲ್ಲ, ಅವನ್ನೆಲ್ಲ ನಾವೆಲ್ಲ ಹಾಕ್ಕೊಳ್ತೀವಿ ನೋಡಿ. ನನ್ನ ಮಗಳು ಮಾತ್ರ ನೀಟಾಗಿ ಎಲ್ಲ ಹೆಲ್ಪ್ ಮಾಡ್ತಾಯಿದ್ಲು. ಅದನ್ನು ಕೊಡು ಇದನ್ನು ಕೊಡು ಅಂತಂದರೆ ಯಾವುದು ಇಲ್ಲಂದೆ ಹೆಲ್ಪ್ ಮಾಡ್ತಾಯಿದ್ಲು. ಸೊ ಈ ಥರ ನಾವು ನಾಗಪ್ಪನ ಪೂಜೆ ಮಾಡಿದ್ವಿ. ಹಾಗೆ ನೀವು ನಿಮ್ಮ ಪಂಚಮಿಯನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ನಾಗಪ್ಪನಿಗೆ ಹೇಗೆ ಹಾಲೆರೆದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ನಾಗಪಂಚಮಿ ಹೇಗಾಯಿತು ಅಂತ ಕೇಳಿ ಖುಷಿ ಪಡ್ತೀನಿ. ಮತ್ತು ನನ್ನ ನಾಗಪಂಚಮಿ ಹೇಗಾಯಿತು ಅಂತಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಹೀಗೆ ಸಿಗ್ತಾ ಇರ್ತೀನಿ. ಹೀಗೆ ನೀವು ಸಪೋರ್ಟ್ ಮಾಡಿ, ವಿಡಿಯೋಸನ್ನು ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಮತ್ತು ನಾಗಪಂಚಮಿಗೆ ಯಾವ ಥರ ಸಿಹಿ ತಿಂಡಿಗಳನ್ನು ಮಾಡಿದ್ರಿ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.